ಬೇಕ್ರಿದು ಅದು ಎಣ್ಣೆದು ಅದು ಇದು ಎಲ್ಲ ಬಿಟ್ಬಿಡ್ಬೇಕು. ಔಷಧಿ ಸೇವಿಸ್ದಂಗಿರಬೇಕು. ಯಾವಾಗ ನೀವು ಊಟವನ್ನು ಔಷಧಿ ಥರ ಸೇವಿಸೋದಿಲ್ವೋ ಆ ಮುಂದೊಂದು ದಿನ ಔಷಧಿಯನ್ನು ಊಟದ ಥರ ತಿನ್ಬೇಕಾಗುತ್ತ ಮೇಲೆ. ಅರ್ಥ ಆಯ್ತಾ? ಹೌದು, ಅರ್ಥ ಆಯ್ತು ಗುರುಜಿ. ಊಟವನ್ನು ಔಷಧಿ ತರ ಸೇವಿಸದೆ ಹೋದ್ರೆ ಮುಂದೊಂದು ದಿನ ಔಷಧಿಯನ್ನು ಊಟದ ತರ ತಿನ್ಬೇಕಾಗುತ್ತೆ. ದಿವಸಕ್ಕೆ 20 ಮಾತ್ರೆ. ಅಲ್ಲಲ್ಲ ಹೇಳಿದೆ, ನಿಮ್ಗೆ ಜ್ಞಾನಕ್ಕಿರ್ಲಿ. ನೀವು ರೈತರು ಅವರೋ ಇವರೋ ಏನಾದ್ರೂ ಆಗಿರವ, ನನ್ನ ಊಟದಲ್ಲಿ ದಿವಸಕ್ಕೆ 2 ಹೊತ್ತು ಊಟ ಅಂದುಕೊಳ್ಳಿ. ಮಧ್ಯಾಹ್ನ ಹೊತ್ತು ಏನೋ ಸೊಪ್ಪು ಅಥವಾ ಸ್ವಲ್ಪ ತರಕಾರಿನೋ ಏನೋ ತಿಂದು ಮಧ್ಯಾಹ್ನ ಕಳೆದು ಬಿಡ್ಬೇಕು. ಬೆಳಗ್ಗೆ ಅಷ್ಟು ಒಂದು 8-9 ಗಂಟೆ ಒಳಗಡೆ ತಿಂಡಿ, ರಾತ್ರಿ ಒಂದು 7:30 ಒಳಗಡೆ ಊಟ. ಅದು ಬಿಟ್ರೆ ನೀವು ಈಗೇನಾಗ್ಬಿಡುತ್ತೆ, ಅದು ತಿನ್ಬೇಡಿ ಇದು ತಿನ್ಬೇಡಿ. ಈಗ ಕೇಳ್ತಾ ಹೋದ್ರೆ ಒಬ್ಬೊಬ್ಬ ಒಂದೊಂದು ಹೇಳ್ತಾರವ್ವ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ, ಹೇಗಿದ್ದೀಯವ್ವ? ನಾನ್ ಚೆನ್ನಾಗಿದ್ದೀನಿ. ನೀರಾಗಿ ಬೀಳಕ್ ಹೋಗ್ತೀನಿ ಅಂದ್ರಲ್ಲ, ಎಲ್ಲಿಗೆ? ಗುರುಜಿ ಸಾಕಾಗಿದೆ ಜೀವನ ಅಂತ ಹೇಳ್ದಲ್ಲ ಗುರುಜಿ. ನಾವು ಕುರಿ ಮೇಸ್ತೀರಿ, ಕುರಿ 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 ಯಾವಾಗ ಮಾಡಿದ್ರಿ? ಮುಂಚೆ ಮಾಡಿದ್ರಿ ಗುರುಜಿ. ಅಂದ್ರೆ ಯಾವಾಗ? ಅಂದ್ರೆ 1 ತಿಂಗಳಿಂದನೋ ಯಾವಾಗ? ಒಂದು 6 ತಿಂಗಳ ಮೇಲೆ ಆಯ್ತು ಗುರುಜಿ. ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಗುರುಜಿ. ನೀವು ತಿಳ್ಕೊಳ್ತಾ ಇದ್ರಿ, ಇವಾಗ ನಮ್ಮ ಯಜಮಾನ್ರು ಎಲ್ಲ ಹಾಕು ನೋಡೋಣ. ಓಹೋ, ಹೌದಾ? ಮಾತಾಡೋಣ. ಆಗ್ಲವ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನವ. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿ ಖುಷಿ ಆಯ್ತು. ಅಮ್ಮವ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಓ, ನಿಮ್ಮ ಯಜಮಾನ್ರಲ್ಲೇ ಇದ್ದಾರಾ? ಓ ಇದಾರೆ ಗುರುಜಿ. ಓಹೋ, ಏನ್ ನೀವು ಕುರಿ ಮೇಯಿಸೋದಾ? ಹೌದು ಗುರುಜಿ. ಹಸು ಕುರಿ ಮೇಯಿಸ್ತೀರಿ ಅಂತ ಹೇಳಿದ್ರಲ್ಲ. ಹಸು ಕುರಿ ಅಜ್ಜಿ ತಾತನ ಕತೆ. ಅಜ್ಜಿ ತಾತ ನೀವು ಪ್ರೋಗ್ರಾಮ್ ನಾವ್ ಮಾತಾಡಿರೋದೆಲ್ಲ ಕೇಳ್ತಾ ಇರ್ತೀರಿ ಗುರುಜಿ. ಕೇಳ್ತಾ ಇರ್ತೀರಾ? ಓ ಸಂತೋಷನವ, ಒಳ್ಳೇದಾಗ್ಲಿ, ಬಹಳ ಖುಷಿ ಆಯ್ತು. ಊಟ ಆಯ್ತಾ ಗುರುಜಿ? ಆಯ್ತವ, ಆಯ್ತು. ಶುಭವಾಗ್ಲಿ. ಈ ಹಿಂದೆ ನೀವು ಮಾತಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಹೌದು ಗುರುಜಿ, ಮಾತಾಡಿದ್ರಿ. ಸಾಕಾಗಿದೆ ಜೀವನ ಗುರುಜಿ, ಯಾರು ನೋಡೋರಿಲ್ಲ, ನೀರಾಗ್ ಬೀಳ್ತೀನಿ ಅಂತ ಹೇಳಿದ್ರಲ್ಲ. ನಾನ್ ಹೇಳಿದ್ನು ನೀವು ಹೇಳಿದ್ರ? ನಾನ್ ಹೇಳಿದ್ದು. ಬೇಡವಾ? ಹೇಳಿ ಹೇಳ್ರಿ ಗುರುಜಿ. ಆಯ್ತವ, ಈಗ ಚೆನ್ನಾಗಿದ್ದೀರಲ್ಲ, ಅದೇ ಬಹಳ ಖುಷಿ. ಧೈರ್ಯ ಮಾಡಿದೀನಿ ಗುರುಜಿ. ಮಾಡುವ. ಏನೇ ಬರ್ಲಿ ಇರೋವರ್ಗೂ ಇರೋಣ, ಆಮೇಲೆ ಹೆಂಗಾನ ಆಗ್ಲಿ ಅಂತ ನಿರ್ಧಾರ ಮಾಡಿದೀನಿ ಗುರುಜಿ. ಅಷ್ಟೇ ನೋಡಿ, ಖುಷಿಯಾಗಿ ನಗ್ನಗ್ತಾ ಇದ್ದೀರಲ್ಲ. ಹೌದು ಗುರುಜಿ, ನಿಮ್ ಮಾತ್ ಕೇಳಿ ಕುರಿ ಬೇಯಿಸ್ತೀರಲ್ಲ, ಬೇಜಾರಕ್ಕೆ ಹಾಕ್ಬಿಟ್ರೆ ಇಲ್ಲಾಂದ್ರೆ 4-5 ನೋಡ್ತೀರಿ ಗುರುಜಿ ಒಂದ್ ದಿವ್ಸಕ್ಕ. ಹೌದಾ? ಹೌದು. ಸಂತೋಷ. ಒಳ್ಳೇದಾಗ್ಲಿ ತಾಯಿ, ಶುಭವಾಗಿ. ಗುರುಜಿ, ನಮ್ ಯಜಮಾನ್ರು ಕೊಡ್ತಿದ್ದೀರಿ ಬೇಗ. ಸಮಯ ನಮಸ್ತೆ. ನಮಸ್ತೆ ಸಮಯ. ಚೆನ್ನಾಗಿದ್ದೀರಾ? ಆರೋಗ್ಯ ಚೆನ್ನಾಗೈತೆ ಸಮಯ. ನೀವು ಮಾತಾಡಿದ್ರಾ ಈ ಹಿಂದೆ? ಒಂದ್ ಲೋಟ ಕುಡ್ದೇನು ಲೀಟರ್ ಕುಡ್ದೆ ಪಾಯಲ್ ಅಂತ ಮಾತಾಡಿದ್ರು ಸಮಯ. ನೆನ್ಪಿಟ್ಕೊಂಡಿದ್ದೀರಾ? ಊಟ ಮಾಡಿದ್ರಾ? ಆಯ್ತು ಸಮಯ, ತಾನೇ ಆಯ್ತು. ಒಂದ್ 4 ಸಲ ಟ್ರೈ ಮಾಡಿದ್ ಸಿಕ್ಕಿಲ್ಲ ಲೈನು. ಇವತ್ತು 3 ಪ್ರೋಗ್ರಾಮ್ ನೋಡಿದ್ವಿ ಸ್ವಾಮಿ, ಹೆಣ್ಮಕ್ಳದು. ಓಕೆ. ಮೂರು ಕತೆಗಳು ಕೇಳಿದ್ರಿ? 3 ಕತೆ ಕೇಳಿದ್ರೆ ಒಂದ್ ಕತೆ ಕಣ್ಣೀರ್ ಬಂದ್ಬಿಡ್ತು ನನಕ. ತಂಗಿಕ್ ಮದುವೆ ಮಾಡ್ಬಿಟ್ಲು, ಅಕ್ಕನಕ ಬರ್ಬಾರ್ದು ಬಾದಿ ಬಂತು. ಆ ಕತೆ ಕೇಳಿದ್ರೆ 3 ಹೆಣ್ಮಕ್ಳು 1 ಗಂಡ್ ಮಗ, ಅದೊಂದ್ ಕತೆ ಕೇಳಿದೆ. ಹಂಗೇ ಕುರಿ ಮೇಯಿಸ್ತಾ ಇದ್ರೆ ಹಂಗೇ ನನ್ಕ ಮೈಂಡೇ ವಾಶ್ ಆಗ್ಬಿಡ್ತದ ಸಮಯ. ನೋಡಿ ಹೇಳ್ತಿರಲ್ಲ, ಅದು ಬಹಳ ಖುಷಿ. ಮೈಂಡೇ ವಾಶ್ ಆಗ್ಬಿಡ್ತದ. ಎಷ್ಟೇ ಕಷ್ಟ ಇರ್ಲಿ ಮೈ ಮರ್ತ್ ನಮ್ ಮನ್ಯಾಗ ಬಡ್ಕಂತಾಳೆ. ಕುರಿ ಬರ್ತವೆ ನೋಡಂದ್ರೆ, ಅಯ್ಯೋ ಇರೇ ಏನ್ ಕಷ್ಟನೇ, ಏನ್ ಬಾದಿ ಬಿಡ್ತಾರೆ ಹೆಣ್ಮಕ್ಳು ಅಂತೇಳಿ ಹೊಟ್ಟೆ ಬಗ್ಬಿಟ್ಬಿಡ್ತ ಸಮಯ ನಮ್ಗ. ಕುರಿ ಮರ್ತ್ಬಿಟ್ಟು ಮನ್ಗೋಗ್ಬಿಟ್ಟಿರ. ಆಮೇಲೆ ಕುರಿ ಮೇಯ್ತಾ ಇರ್ತವೆ, ಓದ್ತಾ ಇದ್ವ ನೋಡೋದಿಲ್ಲ, ಜೋಪ ಇಕ್ಕೊಂಡು ಕೆಳಗಂಡೇ ಕತೆ ಕೇಳೋದು. ಸೂಪರ್. ಏನೋ ನಿಮ್ಮ ಸಮಯಕ್ಕೆ ಕೇಳ್ತೀರ, ಒಳ್ಳೇದಕ್ಕೆ. ಅಂದ್ರೆ ನಾವು ಕೇಳೋದ್ರಿಂದ ಒಂದು
ಇನ್ನೊಬ್ಬರ ಕಷ್ಟ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಬೇಕು, ಮತ್ತೆ ಹೌದು. ಅದ್ರ ನಡುವೆ ನಮ್ಮ ಜೀವನಕ್ಕೂ ಏನೋ ಅಲ್ಲಿಂದ ಒಂದು ಒಳ್ಳೇದ್ ಸಿಗಬೇಕು. ಹೌದಪ್ಪ, ಹೌದು ಇದು ಸ್ವಾಮಿ, ಮಾಡಿದ್ರೆ ಹೌದು ಸ್ವಾಮಿ. ಹಿಂಗಾಗುತ್ತೆ, ಇಂತಿಂಥವ್ರು ಬದುಕ್ತಾವ್ರೆ, ಇಂತಿಂತಹ ಕಷ್ಟಗಳ ಮುಂದೆ ಬದುಕಿರುವುದು ಸಾಯ್ಲಿಕ್ಕಲ್ಲ, ಬದುಕಲಿಕ್ಕೆ ಹೌದು, ಅಂತ. ಹೌದು. ಹಾಗಾಗಿ ಸಾವು ಅನ್ನೋದಕ್ಕೆ ಅದು ಬಂದೇ ಬರುತ್ತೆ, ಅದಕ್ಕೇನು ಪ್ರಯತ್ನ ಪಡಬೇಕಾಗಿಲ್ಲ, ಆದ್ರೆ ಬದುಕ್ಲಿಕ್ಕೆ ಪ್ರಯತ್ನ ಪಡಬೇಕು. ಹೌದು ಸ್ವಾಮಿ. ನೀವು ಸುಮ್ಮನೆ ಊಟ ಮಾಡದೆ ಒಂದು 10 ದಿನ ಇದ್ರೆ ಸತ್ತೋಯ್ತೀರ, ಅದಕ್ಕೇನು ಪ್ರಯತ್ನ ಪಡಬೇಕಿಲ್ಲ. ಹೌದು ಹೌದು ಹೌದು. ಆದ್ರೆ ಬದುಕು ಅನ್ನೋದು ಇದೆಯಲ್ಲ, ಅದಕ್ಕೆ ಹ್ಮ್. ಒಂದು ಭರವಸೆ ಬರ್ತಾವೆ. ಕೆಲವೊಮ್ಮೆ ಸಾಯೋಣ ಅನ್ಸುತ್ತೆ, ಯಾಕಪ್ಪ ಈ ಜೀವನ ಅನ್ಸುತ್ತೆ, ಅಯ್ಯೋ ಅವರೆಲ್ಲ ಹಂಗವ್ರೆ, ನಾನು ಯಾಕೆ ಹಿಂಗಿದ್ದೀನಿ. ಆದ್ರೆ ನನಗಿಂತ ಹೀನವಾದವರು, ನನಗಿಂತ ಕಟ್ಟ ಕಡೆ ಸ್ಥಿತಿಲಿರೋರು ನೋಡೋವರೆಗೂ ನಮ್ಮ ಜೀವನ ನಮ್ಗೆ ಅದ್ಭುತ ಅಂತ ಅನ್ಸಲ್ಲ. ಅಯ್ಯಪ್ಪ ಇಂಥವ್ರೆಲ್ಲ ಬದುಕ್ತಿರ್ಬೇಕಾದ್ರೆ ನಾನೇನಪ್ಪ ನೀವು ಸಾಕಿರೋ ಕುರಿಗಳಿಗೂ ಕೂಡ ಏನೋ ನನ್ನ ಒಡೆಯ ನನಗೆ ಹೊಟ್ಟೆ ತುಂಬಿಸ್ತಾನೆ ಅನ್ನೋ ಭರವಸೆಲೆ ಅವು ನಿಂತಿದ್ದಾವೆ. ನಾಳೆ ನೀವು ಒಂದು ವೇಳೆ ಒಂದು ತಿಂಗಳೆಲ್ಲ ಏನೂ ಊಟ ಹಾಕದೆ ಕೊಟ್ಟಿಗೆಲ್ ಕೂಡ ಹಾಕಿರು, ಪಾಪ ಅವೇನು ಮಾಡ್ಕೊಳಂಗವೆ? ಓ, 1 ತಿಂಗಳ ಸಮಯ 2 ದಿವಸ ಊಟ ಹಾಕ್ಬಿಟ್ರೆ ನಮ್ನೆ ತಿನ್ಕೊಂಡ್ಬಿಡ್ತಾವೆ ಕುರಿ ಮೇಕೆ. ಅಂದ್ರೆ ಅವುಗಳು ಕೂಡ ಒಡೆಯನನ್ನು ನಂಬಿಕೊಂಡು ಏನೋ ಅವನ ದಾರಿ ಮಾಡ್ತಾನಪ್ಪ ಅನ್ನೋ ಭರವಸೆಯಲ್ಲಿ ಅವು ಇವತ್ತು ರಾತ್ರಿ ನಿದ್ದೆ ಮಾಡ್ತವೆ. ಬೆಳಿಗ್ಗೆ ಎದ್ದು ಮತ್ತೆ ಹೊರಗಡೆ ಹೋಗೋ ಸಮಯ ಅಂದರೆ ಮೇಯ್ಲಿಕ್ಕೆ ಹೋಗೋ ಸಮಯಕ್ಕೆ ನಮ್ಮ ಒಡೆಯ ಈಗ ಕರ್ಕೊಂಡು ಹೋಗ್ತಾನೆ ಅಂತ ಏನೋ ಆ ಭರವಸೆಯಲ್ಲಿ ಬದುಕ್ತವೆ. ಹಾಗೆ ನಮಗೂ ಒಬ್ಬ ಒಡೆಯ ಇದ್ದಾನೆ, ಅವನು ಏನು ಹಸುವಿನಿಂದ ಬಿಡಲ್ಲ, ಏನೋ ಮಾಡ್ತಾನೆ. ಬಟ್ ನಾವೇನು ಮಾಡಿಬಿಡ್ತೀವಿ, ಇದೆಲ್ಲ ಆಗಲ್ಲ, ಪ್ರಾಣ ಕಳ್ಕೊಂಬಿಡೋಣ ಅಂತೀವಿ. ಇಲ್ಲ, ಕುರಿಗೆ ಹೇಗೆ ನೀವು ಆಧಾರವಾಗಿದ್ದೀರೋ ಭಗವಂತ ನಮ್ಗೆ ಆಧಾರವಾಗಿದ್ದಾನೆ. ಬಟ್ ಏನಂದರೆ ನಾವು ಅವ್ರವ್ರನ್ನ ನೋಡಿ ಜೀವನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಪಾಲಿನ ನಮ್ಮದು. ಅಂಬಲಿಯೋ ಗಂಜಿಯೋ ನಗ್ನಗ್ತಾ ಇವತ್ತೆಷ್ಟು ಚೆನ್ನಾಗಿ ನೀವಿಬ್ಬರು ಇದ್ದೀರಿ, ಇದೇ ಜೀವನ. ಎಷ್ಟು ದಿನ ಬದುಕುದು ಅನ್ನೋದಕ್ಕಿಂತ ಬದುಕಿದ ಎಷ್ಟು ದಿನ ರಾತ್ರಿಗಳಲ್ಲಿ ಬೆಳಗ್ಗೆ ಹಗಲುಗಳಲ್ಲಿ ನಗ್ನಗ್ತಾ ಇದ್ದು ಅನ್ನೋದು ಬಹಳ ಮುಖ್ಯ. ಕೊರಗುತ್ತಾ 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 100 ವರ್ಷ ಬದುಕುದ್ರೇನು? ಅದಕ್ಕೆ ನಾಯಿಯ ಮೊಲೆ ಹಾಲು ಯಾವ ಪೂಜೆಗಯ್ಯ ಅಂತ ದೊಡ್ಡವ್ರು ಕೇಳ್ತಾರೆ. ಹಂಗೆ ಸುಮ್ಮನೆ ಬದುಕುದ್ರೆ ಅದಕ್ಕೆ ಏನು ಅರ್ಥವಯ್ಯ ಅಂತ ಕೊರಗುತ್ತಾ ಕೊರಗುತ್ತಾ, ಅಯ್ಯೋ ಅವ್ರು ಹಂಗಾದ್ರು ನಾವು ಹಿಂಗೆ ಇದ್ದೀವಿ, ಅಯ್ಯೋ ಅಲ್ಲೆಲ್ಲ ಏನೇನೋ ಆಯ್ತಿದೆ ನಮಗೇನೂ ಇಲ್ಲ, ಅಯ್ಯೋ ಅವರೆಲ್ಲ ಹಂಗವ್ರೆ ನಮ್ಮ ಬದುಕು ಯಾಕೋ ಹಿಂಗಾಗೋಯ್ತು, ಬರೀ ಅವ್ರಿವ್ರು ನೋಡ್ಕೊಂಡು ಕೊರಗಿ ಇಂಥವ್ರು ಪಾಪಿಗಳ ಥರ ಚಿರಾಯಿಗಳು ಒಳ್ಳೆ 100 ವರ್ಷ ಬದುಕ್ತಾರೆ, ಬಟ್ ಪ್ರಯೋಜನ ಇಲ್ಲ. ಹಾಗಾಗಿ ಬದುಕಿದ್ದು 4 ದಿವಸವಾದರೂ ನೋಡಿ, ಇವತ್ತು ಫೋನ್ ಮಾಡಿದ್ರಿ, ಪರಸ್ಪರ ನಗ್ನಗ್ತಾ ಮಾತಾಡ್ತಿದ್ದೀರಿ. ಇದೆಲ್ಲ ಹೆಂಗಾಯಿತು ಅಂದರೆ ಹೊರಗಡೆ ಜಗತ್ತು ವಿಶಾಲವಾಗಿ ಏನೇನೋ ನಡೀತಾ ಇದೆ, ಕಥೆಗಳು ಹೆಂಗೆ ನೀವು ಕೇಳೋಕೆ ಶುರು ಮಾಡಿದ ಮೇಲೆ ನಿಮಗೊಂದು ಹೊಸ ಪ್ರಪಂಚ ತೆರ್ಕೊಳ್ತು. ಓಹೋಹೋ, ಹಿಂಗೆಲ್ಲ ಇದೆ, ಇಂಥ ಕಷ್ಟಗಳಲ್ಲಿ ಹೆಣ್ಮಕ್ಳು ಒದ್ದಾಡ್ತಿದ್ದಾರೆ, ನಾನು ಕೂಡ ಬದುಕಿ ಸಾಧಿಸಿ ತೋರಿಸ್ಬೇಕೇ ಹೊರತು ಸತ್ರೆ ಏನು ಹಬ್ಬ ಅಂದರೆ ಒಂದು 11 ದಿವಸಕ್ಕೆ ತಿಥಿ ಮಾಡಿ ಒಂಚೂರು ಊಟ ಹಾಕಿ ಎಲ್ಲ ಅವ್ರವ್ರ ಬದುಕು ನೋಡ್ಕೊಳ್ತಾರೆ. ಅಯ್ಯೋ ಇಂಥವನೊಬ್ಬಿದ್ದ ಅಂತ ಯಾರು ಗುಂಡಿತ ಕೂತ್ಕೊಂಡು ಕಣ್ಣೀರಾಕ ಅಲ್ಲೇ ಅವರು ಸಾಯಲ್ಲ, ಯಾರು ಸಾಯಲ್ಲ, ಸತ್ತೋರಿಂದ ಯಾರು ಹೋಗಲ್ಲ ಅಂತ ದೊಡ್ಡವರು ಹೇಳ್ಬಿಟ್ಟಿದ್ದಾರಲ್ಲ. ಅದಕ್ಕೆ ಬದುಕಿದ್ರೆ 4 ದಿನ ಬೇಡ್ಕೊಂಡಾರ ತಿನ್ಬೋದು, ಸತ್ರೇನು ಬಂತು ಬೇಡ. ಹಾಗಾಗಿ ನೋಡಿ, ಇವತ್ತು ನನಗೆ ಖುಷಿ ಆಯಿತು, ಬಹಳ ಹಿಂದೆ ಮಾತಾಡಿದ್ರಿ ಅಥವಾ ಅವತ್ತೇನೋ ಒಂದು ನೆಮ್ಮದಿ ಪಡ್ಕೊಂಡಿದ್ರೋ ಏನೋ, ಇವತ್ತು ನೀವು ಅದನ್ನು ನೆನಪಿಸ್ಕೊಂಡು ಮಾಡಿದ್ದೀರಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಕಾರ್ಯಕ್ರಮ ಕೇಳ್ತೀನಿ ಅಂದ್ರಿ, ಬಹಳ ಖುಷಿ ಆಯಿತು. ನಿಮ್ಮ ಶ್ರೀಮತಿಯವ್ರಿಗೂ ನಿಮಗೂ ಒಳ್ಳೇದಾಗಲಿ. ಡೇನ ಆಗ್ಲಿ 2 ಕತೆ, ನೈಟ್ ಆಗ್ಲಿ 2 ಕತೆ ಕೇಳಿ ನಿದ್ದೆ ಮಾಡೋದು ನಾವಿಬ್ರು ಅಷ್ಟೇ. ಓ ಹೌದಾ? ಪ್ರಪಂಚ ಏನ್ ಮೋಸ, ಏನ್ ಕೊಲೆ, ಏನ್ ಅಲ್ಕೋಲಲ್ಲೋ, ನಿನ್ನಂತ ದೇವ್ರು ನನ್ನ ಕತೆ ಕೇಳ್ಬೇಕಾದ ಹಂಗೇ ಹೊಟ್ಟೆ ಸು ನಿಂತ ಹೋಗ್ತದೆ. ನಿನ್ ಕತೆ ಕೇಳ್ತಾ ಇದ್ರೆ ಹೊಟ್ಟೆ ಸು ಇರಲ್ಲ. ಪರಮಾತ್ಮ ಮರ್ತ್ ಬಿಡ್ತೀರಿ. ಸತ್ಯ ಸತ್ಯ. ಆ ಕಡೆ ಕುರಿ ಹೋಯ್ತು ನೋಡ್ಬೋಯ್ತಾರಂತ ಅವ ನಾವ್ ಕಣ್ಣೇ ಬಿಡಲ್ಲ, ಹಾಗೇ ಕೇಳಿ ನಿಂತ್ಕೊಂಡಿರ್ತೀನಿ. ಆ ಕತೆ ಕೇಳ್ದ ಕಣ್ಣ ನೀರ್ ಬರೋ ಕತೆನೂ ಕೇಳ್ತೀನಿ, ಕಷ್ಟ ಸುಕ್ಕಳು ಕೇಳ್ತೀನಿ, ಗಂಡಸ್ರದು ಹೆಂಗಸ್ರದು ಅಂದಾನು ಕೆಲವೊಂದು ನಗೋ ಕತೆಗಳ್ನು ಕೇಳ್ತೀರಾ? ನಗೋ ಕೇಳ್ತೀನಿ. ಹಂಗಾಯ್ತು ಹಿಂಗಾಯ್ತು ನಗಿತಾರೆ. ಹೌದು ಹೌದು ಹೌದು. ಏನವ ಬರೇ ನಗಿತೀಯ, ನೀನು ನಗ್ದಿದ್ಯಾ, ಆನಂದ ನಗ್ದಿದ್ಯಾ, ನಿಜ ನಿಜ ನಿಜ. ಆಯಮ್ಮನ ನಗದು ತಿರ್ಗಾಮೆ ಕಣ್ಣೀರ್ ಹಾಕ್ತಾಳೆ. ಸತ್ಯ, ನಗುಗಳು ಎರಡೂ ಇರ್ತವೆ ಈ ಕಾರ್ಯಕ್ರಮ. ಹೌದೌದು, ನಗುಗಳು 2 ಇರ್ತವೆ, ಕಷ್ಟ ಸುಖ 2 ಇರ್ತವೆ. ಹೌದು ಹೌದು ಹೌದು. ಎಲ್ಲಿ ಬಹಳ ಖುಷಿ ಆಯ್ತು. ಒಳ್ಳೇದು ಮಾಡ್ಲಿ, ಶುಭವಾಗ್ಲಿ ನಿಮಗೆ. ಒಳ್ಳೇದಾಗ್ಲಿ. ಹಾ
ಅದೇ ಗುರುಜಿ, ಇದೇ ತರ ಒಂದು ಇಬ್ರು ಹೆಂಗಸರು ಟೆಸ್ಟ್ ಕಂತ ಹೋದ್ರಿ. ಅಲ್ಲಿ ಶುಗರ್ ಐತಮ್ಮ ನಿನ್ಕ ಅಂತಂದ್ರು. ಅವಾಗ ನಿನ್ಕ ಶಾನೆ ಟೆನ್ಷನ್ ಆಗ್ಬಿಟ್ಟಿದೆ ಗುರುಜಿ. ಯಾರಿಗೆ? ನನಗೆ. ಶುಗರ್ ಇರೋದು ಯಾರಿಗೆ? ನನಗೆ ಗುರುಜಿ. ಆಯ್ತು, ಅದಕ್ಕೆ ತಮ್ಮ ಸಂಬಂಧಪಟ್ಟ ಅದಕ್ಕೆ ತಕ್ಕಂತೆ ಔಷಧಿ ತಗೊಳ್ಳಿ. ಮತ್ತೆ ಶುಗರ್ ಐಟಮ್ಗಳು, ಕಾಫಿ, ಟೀ, ಅದು ಇದು ಆಳು ಮೂಳು ಅಂತ ಇರ್ತವೆ. ಎಣ್ಣೆ ಮತ್ತೆ ಶುಗರ್ ಐಟಮ್ ಆದಷ್ಟು ಕಡಿಮೆ ಅಂದ್ರೆ ಅವಾಯ್ಡೇ ಮಾಡ್ಬಿಡ್ಬೇಕು. ಜೀವನದಲ್ಲಿ ಶುಗರ್ ತಿನ್ನಲ್ಲ ಅಂತ ಡಿಸೈಡ್ ಮಾಡ್ಬಿಡ್ಬೇಕು. ಶುಗರ್ ಎಲ್ಲ ಏನ್ ಅಷ್ಟು ಯೂಸ್ ಮಾಡಲ್ಲ. ಮುದ್ದೆ ಅನ್ನ ಸ್ವಲ್ಪ ತಿಂತೀನಿ. ಈ ಕೆಲವು ಡಾಕ್ಟರ್ಗಳು ಹೇಳೋದ್ ನೋಡಿದ್ರೆ ಮುದ್ದೆನೂ ತಿನ್ಬೇಡಮ್ಮ, ಚಪಾತಿನೂ ತಿನ್ಬೇಡ, ಇದು ಏನೋ ಇದು ಲವಣೆ, ಸಜ್ಜೆ, ಸಾಮೆ ಅವ್ರ ತಿನ್ನು ಅಂತಾರೆ. ಒಂದೊಂದ್ ಕತೆ ಕೇಳ್ತಾ ಇದ್ರೆ ಬೇಜಾರಾಗ್ಬಿಡ್ತದೆ ಗುರುಜಿ. ಏನಕ್ಕಪ್ಪ ಈ ಜೀವನ ತಿನ್ನೋ ಇದು. ಅದೇ ಈಗ ನಾನೇನು ಹೇಳೋದವಾ, ನೀವು ಮೊದ್ಲಿಂದಲೂ ಕೂಡ, ಅದು ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಕೋಟಿ ಕುಳಾದ್ರೂ ಅಷ್ಟೇ, ಬಡವ ಭಿಕ್ಷುಕ ಆದ್ರೂ ಅಷ್ಟೇ, ಅಡಿಗೆ ವಿಚಾರದಲ್ಲಿ ಯಾವಾಗಲೂ ಒಂದು ಶಿಸ್ತಿರಬೇಕು. ಇನ್ನು ಹೊಟ್ಟೆ ಖಾಲಿ ಇದೆ ಅನ್ಬೇಕಾದ್ರೇನೆ ಊಟದಿಂದ ಎದ್ದೇಳಬೇಕು. ಮತ್ತೆ ಹೊಟ್ಟೆಯನ್ನ ನಿನ್ನ ಮನೆಯ ನಡುಮನೆ ಅಂದ್ಕೊಳ್ಳವ. ಹೊಟ್ಟೆಯನ್ನ ಅರ್ಧ ಭಾಗ ಊಟದಿಂದ ತುಂಬಬೇಕು, ಇನ್ನು ಕಾಲು ಭಾಗ ನೀರಿನಿಂದ ತುಂಬಬೇಕು, ಇನ್ನು ಕಾಲು ಭಾಗ ಖಾಲಿ ಇರಬೇಕು ಗಾಳಿಗೆ. ಕೆಲವೊಮ್ಮೆ ಈ ಗಂಟ್ಲು ಬಿರಿಯೋನು ಹೊಟ್ಟೆ ಬಿರಿಯೋವರೆಗೂ ತಿಂತಾರೆ ಅಂತಾರಲ್ಲ, ಊರ್ ಕಡೆ ಹಳ್ಳಿ ಕಡೆ ತಿಂತಾರೆ. ಸೊ ಊಟದಲ್ಲಿ ಈ ಪದ್ಧತಿಯನ್ನು ದೊಡ್ಡವರು ಹೇಳ್ತಾರೆ. ಅರ್ಧ ಆಹಾರದಿಂದ, ಅಂದ್ರೆ ನೀವು ಮಾಡೋ ಊಟ ಹೊಟ್ಟೆಗೆ ಅರ್ಧ ಮಾತ್ರ ತಿನ್ಬೇಕು, ಊಟನೇ ಫುಲ್ ತಿನ್ನಬಾರ್ದು. ಅಂದ್ರೆ ಊಟನೇ ಕುತ್ತಿಗೆ ತಕ್ಕ ತಿನ್ನಬಾರ್ದಂತೆ. ಅರ್ಧ ಊಟ, ಅದ್ರಲ್ಲಿ ಕಾಲು ಭಾಗ ಅಂದ್ರೆ 50% ಊಟ, ಇನ್ನು 25% ನೀರು, ಇನ್ನು 25% ಗಾಳಿ, ಅಂದ್ರೆ ಖಾಲಿ ಇರಬೇಕು ಅಂತ. ಚೆನ್ನಾಗಿ ನೀರು ಕುಡಿಬೇಕು, ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು. ಎಣ್ಣೆ ಅಂತೂ ಎಷ್ಟು ಕಡಿಮೆ ಅಂದ್ರೆ ಅಷ್ಟು ಬಳಸಬೇಕು. ಸಕ್ಕರೆ ಐಟಮ್, ಅದು ಕಾಫಿ, ಟೀ ಅಥವಾ ಆ ಜ್ಯೂಸು ಈ ಜ್ಯೂಸು ಎಲ್ಲ ಮುಟ್ಲೇಬಾರ್ದು. ಅದಕ್ಕೆ ಮೊನ್ನೆ ಒಬ್ರು ಗುರುಗಳು ಹೇಳ್ತಾ ಇದ್ರು, ಅಪ್ಪ ಅಡುಗೆ ಮನೆ ಒಂದು ಆಸ್ಪತ್ರೆ ಇದ್ದಂತೆ. ಅಡುಗೆ ಮನೆ ಆಸ್ಪತ್ರೆ, ಆ ಅಡುಗೆ ಮನೆ ಅನ್ನೋದು ಆಸ್ಪತ್ರೆ ಇದ್ದಂತೆ. ಮತ್ತೆ ಅಡುಗೆ ಮನೆಯಲ್ಲಿರೋ ತಾಯಿ ಅಂದ್ರೆ ನೀವುಗಳು ಡಾಕ್ಟರ್ ಇದ್ದಂತೆ. ಊಟವನ್ನ ಔಷಧಿ ಸೇವಿಸ್ದಂಗೆ ಸೇವಿಸಬೇಕು. ಅಂದ್ರೆ ಊಟವೇ ಔಷಧಿ. ಔಷಧಿ ಅಂದ್ರೇನು? ಯಾವ ಔಷಧಿ ನನ್ನ ರೋಗವನ್ನು ಗುಣಪಡಿಸುತ್ತೋ ಅದನ್ನು ನಾವು ಔಷಧಿ ಅಂತ ಕರಿತೀವಿ. ಹಂಗೆ ನಮ್ಮ ಊಟ ಕೂಡ ಔಷಧಿ ಥರ ಇರಬೇಕು. ಸೊಪ್ಪು, ತರಕಾರಿ, ಮುದ್ದೆ, ಅದು ಸ್ವಲ್ಪ ಚಿಕ್ಕದಾಗಿ ಮುದ್ದೆ, ಸಾಂಬಾರು, ಸ್ವಲ್ಪ ಅನ್ನ, ಚಪಾತಿ ಅಥವಾ ಪಲ್ಯ. ಅಂದರೆ ಯಾವುದು ರಸ್ತೆ ಬದಿ ಐಟಮ್ಗಳು, ಅದು ಬೇಕ್ರಿದು, ಅದು ಎಣ್ಣೆದು, ಅದು ಇದು ಎಲ್ಲ ಬಿಟ್ಬಿಡ್ಬೇಕು. ಔಷಧಿ ಸೇವಿಸ್ದಂಗಿರಬೇಕು. ಯಾವಾಗ ನೀವು ಊಟವನ್ನು ಔಷಧಿ ಥರ ಸೇವಿಸೋದಿಲ್ವೋ, ಆ ಮುಂದೊಂದು ದಿನ ಔಷಧಿಯನ್ನು ಊಟದ ಥರ ತಿನ್ಬೇಕಾಗುತ್ತ ಮೇಲೆ. ಅರ್ಥ ಆಯ್ತಾ? ಹೌದು, ಅರ್ಥ ಆಯ್ತು ಗುರುಜಿ. ಊಟವನ್ನ ಔಷಧಿ ತರ ಸೇವಿಸದೆ ಹೋದ್ರೆ ಮುಂದೊಂದು ದಿನ ಔಷಧಿಯನ್ನ ಊಟದ ತರ ತಿನ್ಬೇಕಾಗುತ್ತೆ. ದಿಸಕ್ಕೆ 20 ಮಾತ್ರೆ. ಅಲ್ಲಲ್ಲ, ಹೇಳ್ದೆ ನಿಮ್ಗೆ ಜ್ಞಾನಕ್ಕಿರ್ಲಿ. ನೀವು ರೈತರು, ಅವರೋ ಇವರೋ ಏನಾದ್ರೂ ಆಗಿರವ, ನನ್ನ ಊಟದಲ್ಲಿ ದಿಸಕ್ಕೆ 2 ಹೊತ್ತು ಊಟ ಅಂದ್ಕೊಳ್ಳಿ. ಮಧ್ಯಾಹ್ನದ ಹೊತ್ತು ಏನೋ ಸೊಪ್ಪು ಅಥವಾ ಸ್ವಲ್ಪ ತರಕಾರಿನೋ ಏನೋ ತಿಂದು ಮಧ್ಯಾಹ್ನ ಕಳೆದು ಬಿಡ್ಬೇಕು. ಬೆಳಗ್ಗೆ ಅಷ್ಟು ಒಂದು 8-9 ಗಂಟೆ ಒಳಗಡೆ ತಿಂಡಿ, ರಾತ್ರಿ ಒಂದು 7:30 ಒಳಗಡೆ ಊಟ. ಅದು ಬಿಟ್ರೆ ನೀವು ಈಗೇನಾಗ್ಬಿಡುತ್ತೆ, ಅದು ತಿನ್ಬೇಡಿ ಇದು ತಿನ್ಬೇಡಿ. ಈಗ ಕೇಳ್ತಾ ಹೋದ್ರೆ ಒಬ್ಬೊಬ್ಬೊಂದೊಂದು ಹೇಳ್ತಾರವ್ವ. ಹೌದು ಗುರುಜಿ. ನಿನ್ನ ಮನೆಯಲ್ಲಿ ಏನಿದೆ ಅದನ್ನ ಮಿತವಾಗಿ, ಅಂದ್ರೆ ಮಾತು ಹೇಗೆ ಹಿತವಾಗಿರ್ಬೇಕು, ಊಟ ಮಿತವಾಗಿರ್ಬೇಕು. ಅದಕ್ಕೆ 2 ಹೊತ್ತು ಊಟ ರೂಢಿ ಮಾಡ್ಕೊಳ್ಳಿ. ಮಧ್ಯಾಹ್ನದೊತ್ತು ಏನಾರು ಸೌತೆಕಾಯಿ, ಕ್ಯಾರೆಟ್, ಹಸಿ ತರಕಾರಿ ಏನೋ ಒಂದು ರೂಢಿ ಅಂದರೆ ಮೊದಲು ಹೆಂಗೆ ರೂಢಿ ಮಾಡ್ಕೊಳ್ತೀರ ಅದು ಜೀವನ ಪೂರ್ತಿ ಮುಂದುವರಿಬೇಕು. ಮೊದಲೊಂದು 2 ದಿನ ಪಥ್ಯವು ಥರ ಅಯ್ಯೋ ಅದು ತಿನ್ನಲ್ಲ ಅಂದ್ಬಿಟ್ಟು ಆಮೇಲೆ ಇದು ಎಲ್ಲ ಸೇರಿಸಿ ಒಟ್ಟಿಗೆ ತಿಂದರೆ ನಾವ್ ಮನೆಗೆ ಇರಲ್ಲ ಗುರುಜಿ. ಬೆಳಗ್ಗೆ ತಿಂದ್ರೆ ನೈಟ್ ಗುರುಜಿ ನಾವು ಊಟ ಮಾಡೋದು ಅಲ್ಲವಾ. ಈಗ ನೀವು ಶುಗರ್ ಅಥವಾ ಇಂಥದ್ದೇನು ಇರೋರು ಸ್ವಲ್ಪ ಹಸಿ ತರಕಾರಿ ಇವನ್ನೆಲ್ಲ ಚೆನ್ನಾಗಿ ತಿನ್ಬೇಕು. ಆದಷ್ಟು
ಮುದ್ದೆ ಊಟ ತಿನ್ಲೇಬೇಡಿ ಅಂತಲ್ಲ, ಸ್ವಲ್ಪ 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 ಆಯ್ತಾ. ಬಟ್ ನೀವು ಇದ್ರ ಬಗ್ಗೆ ನೀವು ಸಿಕ್ ಡಾಕ್ಟರ್ನೆಲ್ಲ ಕೇಳ್ತಾ ಹೋದ್ರೆ ಕಡೆಗೆ ಗೆಡ್ಡೆ ಗಣಸ್ ತಿನ್ಕೊಂಡು ಜೀವನ ಮಾಡ್ಬೇಕಾಗ್ತದೆ, ಏನು ತಿನ್ನಕ್ಕೆ. ಹಾಸ್ಪಿಟ್ಲಿಗೆ ಹೋದ್ರೆ ಹಾ ಹಾಸ್ಪಿಟ್ಲ್ಗೆ ಹೋದ್ರೆ ಅವೆಲ್ಲ ಅಲ್ಲಿ ನೋಡ್ತಾ ಇದ್ರೆ ಅಯ್ಯೋ ಏನ್ಕಪ್ಪ ಬೇಕು ಈ ಜೀವನ, ಈ ಸಾಕಾಗದೆ. ಇದನ್ನ ಹೋಗಿ ತಿಂಗ್ಳಕ್ಕ 3 ತಿಂಗ್ಳಕ್ಕೊಂದ್ಸರಿ ಟೆಸ್ಟ್ಗಳು ಮಾಡಿಸ್ಕೊಂಡು ಆ ಮಾತ್ರೆಗಳು ತಗೊಬಂದು ತಿನ್ನೋದ್ ನೋಡಿದ್ರೆ, ಅದು ಬೆಳಗ್ಗೆ ಹೊತ್ತು ಒಂದ್ ಮಾತ್ರೆ ತಿನ್ನು ಅಂತ ಹೇಳಿದ್ದಾರೆ ಗುರುಜಿ ನನ್ಗ. ಬೆಳಗ್ಗೆ ಮಾತ್ರ ತಿನ್ನು, ಇನ್ನ ಏನ್ ಜಾಸ್ತಿ ಅಷ್ಟು ಅತಿ ಇಲ್ಲ, ಸುಮ್ನೆ ಟೆಸ್ಟ್ಕಂತ ನಾನ್ ಹೋಗಿದ್ದು, ನನ್ಗೇನ್ ತೊಂದ್ರೆ ಇರಲಿಲ್ಲ. ಎಲ್ಲ ಒಳ್ಳೇದೇ ಆಯ್ತು. ಈಗ ಗೊತ್ತಿಲ್ಲದೆ ಮುಂದೆ ಯಾವತ್ತೂ ದೊಡ್ಡದಾಗೋದಕ್ಕಿಂತ ಗೊತ್ತಾದಾಗ ತಿದ್ಕೊಳ್ಳಿಕ್ಕೆ ಉಪಕಾರ ಆಯ್ತಲ್ವ ನಾವ. ನಾನು ಏನ್ ತಪ್ಪ ಬಂದ್ಬಿಟ್ಟೆ, ಹೋಗಿ ಇದೊಂದು ಅನುಮಾನ ಮನೋರೋಗ ಬಂದ್ಬಿಡ್ತು ಅಂತ. ಇಲ್ಲ ಒಳ್ಳೇದೀಗ ನಿನ್ನ ಮನೆಯ ಯಾವುದೋ ಮೂಲೆಯಲ್ಲಿ ಹಾವು ಮನೆಗಿರಿ ಅಂತ ಗೊತ್ತಾಗುತ್ತಪ್ಪ, ಮುಂದಿನ ಕ್ರಮ ತೆಗೆದುಕೊಳ್ಳೋಕೆ ಅದು ಒಳ್ಳೇದಾಯ್ತಲ್ಲ, ಆ ವಾಡಿಗನ್ನ ಕರೆಸ್ಲಿಕ್ಕೆ ಒಳ್ಳೇದಾಯ್ತಲ್ವಾ. ಹೌದೌದು. ಹಾಗಾಗಿ ಕೆಲವು ಸತ್ಯಗಳು ಗೊತ್ತಿಲ್ಲದೆ ಹೋಗಿದ್ರೆ ನಿಮಗೆ ಒಂಚೂರು ನೆಮ್ಮದಿ ಇರ್ತಿತ್ತೇನೋ, ಬಟ್ ಒಂದೇ ಸತಿ ಕೆಡವು ಬಿಡೋದು. ಹೌದು ಗುರುಜಿ. ಹಾಗಾಗಿ ಇದು ಗೊತ್ತಿರೋದ್ರ ದೇವರೇ ಅಲ್ಲಿ ಕಳಿಸಿದ್ದಾನೆ, ಇಲ್ಲೊಂಚೂರು ಎಚ್ಚೆತ್ಕೊ ಅಂತ ಹೇಳಲಿಕ್ಕೆ. ಅದನ್ನ ನೀವು ಶಾಪ ಅಂತ ಪರಿಗಣಿಸೋ ಅವಶ್ಯಕತೆ ಇಲ್ಲ. ಆಯ್ತವ. ಆರೋಗ್ಯ ಮನಸ್ಸಿನ ಆರೋಗ್ಯ ಚೆನ್ನಾಗಿಟ್ಟುಕೊಳ್ಬೇಕು. ಅವಾಗ ಎಲ್ಲ ರೋಗಗಳು ದೂರವಾಗಿ ಸಮೃದ್ಧಿ ನೆಮ್ಮದಿ ನಮ್ಮ ಹತ್ತಿರವಾಗುತ್ತೆ. ಈ ಮುಂಚೆ ಒಬ್ರು ತಾಯಿ ಕರೆ ಮಾಡಿದ್ರು, ಕೇಳಿದ್ರ? ಇಲ್ಲ ಗುರುಜಿ, ಈಗ ಎತ್ಕೊಂಡಿದ್ದು ಚಾರ್ಜಿಂಗ್ ಇಲ್ಲ. ಅವ್ರಿಗೆ ಬರೀ ಮನೋರೋಗ ಪಾಪ. ಅಯ್ಯೋ ನಾಳೆ ನಮ್ಮ ಮಕ್ಳ ಕತೆ ಏನು, ಅಯ್ಯೋ ಸೊಸೆ ಹಂಗೆ, ಅಯ್ಯೋ ಬರೀ ಹೆಣ್ಮಕ್ಳೇ ಅದು, ಗಂಡು ಮಕ್ಳು ಹುಟ್ಟಿಲ್ಲ. ಮನೋರೋಗ ಇದ್ದ ಕಡೆ ನೀನು ಅಂತ ಯಾವ ಅಷ್ಟಲಕ್ಷ್ಮಿ ಅವ್ರಲ್ಲಿ ಒಬ್ಬರ ಲಕ್ಷ್ಮಿನೂ ಅಲ್ಲಿರಲ್ಲ, ಆರೋಗ್ಯ ಲಕ್ಷ್ಮಿನೂ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ನೀವು ನಗ್ನಗ್ತಾ ಇರಬೇಕು. ಊಟ ತಿಂಡಿ ಸ್ವಲ್ಪನೇ ಆದರೂ ಮನಸ್ಫೂರ್ತಿಯಾಗಿ ಊಟದ ಟೈಮಲ್ಲಿ ಫೋನು ಮೊಬೈಲ್ ನೋಡದೆ ಆರಾಮಾಗಿ, ಅವಸರವಾಗಿ ಅಯ್ಯೋ ಕುರಿ ಹೋಯ್ತವೆ ದುಡ್ಡು, ಅಯ್ಯೋ ಅಲ್ಲಿ ದುಡ್ಡು ಹೋಗುತ್ತೆ, ಅಲ್ಲಿ ಇದು ಹೋಗುತ್ತೆ, ಇಲ್ಲೋದು ಹೋಗುತ್ತೆ ಅಂತ ಊಟ ಟೈಮಿಗೆ ಊಟ ಮಾಡಿದೆ, ನಾಳೆ ದುಡ್ದು ಅಂದರೆ ತಿಂಡಿ ತಿಂದೆ ಊಟ ಮಾಡಿದೆ ಟೈಮಿಗೆ ಏನು ಕೂತ್ರೆ ಊಟ ಮಾಡ್ಲಿಕ್ಕೆ ಟೈಮ್ ಕೊಟ್ಟರೆ ದುಡಿಮೆ ಹೋಗುತ್ತೆ ಅಂದ್ಕೊಂಡು ಯಾರ್ಯಾರು ಊಟ ಬಿಟ್ಟು ದುಡಿಮೆ ಮಾಡಿದ್ರಲ್ಲ ಅವರೆಲ್ಲ ಆ ದುಡಿಮೆನೆಲ್ಲ ಒಂದೇ ದಿವಸ ಆಸ್ಪತ್ರೆಗೆ ಹಾಕೋ ಕಾಲ ಬರುತ್ತೆ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಕೆಟ್ಟು ಮೂಲೆಯಲ್ಲಿ ಕೂತ್ಕೊಳ್ತಾರಲ್ಲ, ಆಗ ಕಾಲ ಮಿಂಚ್ ಹೋಗ್ಬಿಟ್ಟಿರುತ್ತಲ್ಲವಾ. ಅದಕ್ಕೆ ನಾವು ದುಡ್ಡಲ್ಲಿ ಬಡವರು ಇರ್ಬೋದವ, ಆದ್ರೆ ಊಟಕ್ಕೊಂದು ಶಿಸ್ತು ರೂಢಿಸ್ಕೊಳ್ಳೋಕೆ ಶ್ರೀಮನ್ನೇ ಆಗ್ಬೇಕಾ? ಏನು ಇಲ್ಲ, ಯಾವ್ದೋ ಆ ಟೈಮ್ ಏನ್ ಕೊಡ್ತಾನ ಭಗವಂತನು ಅದನ್ನ ನಾವು ಟೈಮ್ ಪ್ರಕಾರ ತಿಂದ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು. ಕಣವ, ಅದು ಒಂದಿದ್ರೆ ನೀನ್ ಶ್ರೀಮಂತ. ಆರೋಗ್ಯವೇ ಭಾಗ್ಯ, ಮನೆ ಭಾಗ್ಯವಲ್ಲ ಆಸ್ತಿ ಭಾಗ್ಯ ಅಂತ ದೊಡ್ಡವ್ರು ಹೇಳಲಿಲ್ಲ. ದೊಡ್ಡವ್ರು ಏನ್ ಹೇಳಿದ್ರು, ಆರೋಗ್ಯವೇ ಭಾಗ್ಯ. ಒಬ್ಬ ಕೋಟಿ ಇರೋನು ಕೂಡ ಡಾಕ್ಟ್ರಿಗೆ, ಅಪ್ಪ ಡಾಕ್ಟ್ರೇ ನಿನಗೆ ನಾನು ಒಂದು ಮೂಟೆ ಹಣ ಕೊಡ್ತೀನಿ ಕಣಪ್ಪ, ನಾನು ಬದುಕಿಸಪ್ಪ ಅಂದ್ರು ಅವನ ಕೈಲಿ ಇಲ್ಲ ಅದು. ಹಾಗಾಗಿ ಅದರ ಮಹತ್ವ ತಿಳ್ಕೊಂಡು ನಾನು ಊಟದಲ್ಲಿ ಅದು ಇದು ಬಿಡೋದು ಅಂತಲ್ಲವ. ಈ ಏನನ್ನು ಬಿಡೋದ್ರಿಂದ ಕಾಯಿಲೆ ಸರಿ ಹೋಗಲ್ಲ, ಆದರೆ ಎಲ್ಲವನ್ನು ನಾವು ಈ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬೇಕು, ಆಯ್ತಾ? ಯಾಕಂದ್ರೆ ಸ್ವೀಟು ಕೂಡ ಅಯ್ಯೋ ಸ್ವೀಟ್ ತಿಂದರೆ ಇದು ಬರುತ್ತೆ ಅಂದುಕೊಂಡು ತಿನ್ನಲೇಬಾರ್ದು ಅಂತ ಅಲ್ಲ, ಆದಷ್ಟು ಅದು ಅವಾಯ್ಡ್ ಮಾಡಬೇಕು. ತಿಂದರೂ ಸ್ವಲ್ಪ ತಿಂಗಳಿಗೆ ಒಂದ್ಸಲ ಏನೋ ಒಂಚೂರು ತಿಂದು ಸುಮ್ಮನೆ ಆಗಬೇಕು. ಯಾಕಂದ್ರೆ ನಾಲಿಗೆಗೆ ನೀವು ಯಾವುದೊಂದು ರೂಢಿ ಮಾಡ್ತಿರೋ ಅದನ್ನು ಕೇಳುತ್ತದು. ಹೌದು ಗುರುಜಿ, ಮಾಡುವ, ಏನ್ ತೊಂದರೆ ಆಗಲ್ಲ, ಭಯ ಪಡಬೇಡ. ಅದೇ ನಿಮ್ ಮಾತ್ ಕೇಳಿ ಅವತ್ತು ಹೇಳಿದ್ರಲ್ಲ, ಅದನ್ನ ಹಿಂಗ ಅಯ್ಯೋ ಎಷ್ಟ್ ದಿನ ಬದುಕಿದ್ರೇನೋ ಸಾಯತ್ತಪ್ಪಲ್ಲ, ಇರಷ್ಟ್ ದಿನ ನೆಮ್ಮದಿಯಾಗಿ ಇದ್ಬಿಟ್ಟು ಸತ್ತೋಗ್ಬಿಡೋಣ ತಡೆ ಅನ್ಬಿಟ್ಟು ನಿರಾಳ ಮಾಡ್ಬಿಟ್ಟಿದೀನಿ ಗುರುಜಿ. ಆಗುವ ಎಲ್ಲ ಆಗೋಗ್ಲಿ. ಗುರುಜಿ ಹೇಳವ್ರೆ, ಯಾಕೆ ಮನೋರೋಗ ಇಟ್ಕೊಂಡು ನಾನು ಇದ್ ಮಾಡ್ಬೇಕು, ಇವತ್ತೇ ಹೋಗ್ಬಿಡ್ಲಿ ನೆಮ್ಮದಿಯಾಗ ಇದ್ರಾಗ ಇದ್ಕೊಂಡು ಹೋಗ್ಬಿಡಣ. ಅವತ್ತಾಲಿ ಸಾಯ್ಲಿಕ್ಕೆ ತಯಾರಾಗಿದ್ದವ್ರಲ್ವೇ? ಹೌದು ಗುರುಜಿ. ನೋಡಿ ಇವತ್ತು ಹೆಂಗ್ ಮಾತಾಡ್ತಿದ್ದೀರಾ. ಸಾವನೇ ಸಾಯಿಸ್ಬಿಟ್ಟಿದ್ದೀರಾ ನೀವಿಬ್ರು ಸೇರಿ. ಸಾವೇ ಸತ್ತೋಗ್ಬಿಟ್ಟದೆ. ಇಲ್ಲ ಗುರುಜಿ, ಐತೆ ನೋಡ್ತೀರಿ, ಆದ್ರೆ ಆ ಟೈಮ್ ಹೆಂಗಿದ್ರೆ ಹಂಗಾಗೋಗ್ಲಿ ಬಿಡು ಅಂದ್ಬಿಟ್ಟಿದೀನಿ. ಬೇಡವ, ಭಗವಂತ ಅವನೇ ಅಂದ್ರೆ ನಾನು ಹೇಳಿದ್ನಲ್ಲವ, ಅದಕ್ಕೋಸ್ಕರ ಪ್ರಯತ್ನ ಮಾಡೋದು ಹೇಡಿತನ. ಅದಕ್ಕೆ ನಾವು ಪ್ರಯತ್ನ ಮಾಡ್ಬೋದು, ಬದುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬದುಕಿ ಒಳ್ಳೇದಾಗುತ್ತೆ. ಎಂತೆಂಥವರೋ ಭಿಕ್ಷೆ ಬೇಡ್ಕೊಂಡು ಪಾಪ ಒಂದೊಂದು ತುತ್ತಿಗೆ ಒದ್ದಾಡ್ತಿರ್ತಾರವ. ಅಂಥದ್ರಲ್ಲಿ ನೀವು ಗಂಡ ಹೆಂಡತಿ ಸತಿಪತಿಗಳು ಒಂದಾಗಿ ಕೊನೆ ಉಸಿರಿರೋವರೆಗೂ
ನಾವು ಜೊತೆ ಇರ್ತೀವಿ, ಅಥವಾ ನಮ್ಮ ಕೊನೆ ಉಸಿರಿರೋವರೆಗೂ ಆ ಭಗವಂತ ಕಳಿಸಿದ್ದಾನೆ ಮನುಷ್ಯರಾಗಿ, ನಾಯಿ ನರಿ ಹಂದಿಗಳಾಗಲ್ದೇನೆ ವಿವೇಕ ಇರೋ ಮನುಷ್ಯರಾಗಿ ಕಳಿಸಿದ್ದಾಗ ನಾವು ಇದಕ್ಕಿದ್ದಂಗೆ ಏನೋ ಮಾಡ್ಕೊಂಡ್ಬಿಟ್ರೆ ಅವನ ಆ ನಿರ್ಧಾರಕ್ಕೆ ನಾವು ಮೋಸ ಮಾಡ್ದಂಗೆ, ಹೌದಲ್ಲ? ಹೌದು ಗುರುಜಿ. ಹಾಗಾಗಿ ನಾವು ಯಾರಿಗೆ ದ್ರೋಹ ಮಾಡಿದ್ರು ಭಗವಂತ ಈ ಪವಿತ್ರ ಜನ್ಮ ಕೊಟ್ಟಿರೋದು, ಅವನಿಗೆ ನಾವು ದ್ರೋಹ ಮಾಡಬಾರ್ದು. ಆಯ್ತಪ್ಪ, ನನ್ನ ಕೈಗೆ ನನ್ನ ತಲೆ ಮೇಲೆ ಬಂಗಾರದ ಕಿರೀಟ ಇಡ್ತೀಯೋ, ಕೈಗೆ ಭಿಕ್ಷೆ ಪಾತ್ರೆ ಕೊಡ್ತೀಯೋ, ಎರಡು ನಿಂದೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಹೌದು. ಹಾಗಾಗಿ ನಾವು ತುಂಬ ಅದ್ರ ಬಗ್ಗೆ, ಸಾವಿನ ಬಗ್ಗೆ ಯೋಚಿಸ್ತಾ ಏನಿಲ್ಲವ, ಚೆನ್ನಾಗಿದ್ದೀರಾ, ಹಿಂಗೆ ನಗ್ತಾ ಇರಿ. ಇನ್ಯಾವ ಕೆಟ್ಟ ಕಣ್ಣುಗಳು, ಯಾವ ಕೆಟ್ಟ ವಿಚಾರಗಳು ನಿನ್ನ ಮನೆಗೆ ಸುಳಿದೇ ಇರಲಿ. ಆದರೆ ಊಟ, ನೆಮ್ಮದಿ, ಕೆಲಸನೂ ಮಾಡ್ತಾ ನಿಮ್ಮ ಪಾಡಿಗೆ ನೀವು ಖುಷಿಯಾಗಿ ಇರೋದು ಕಲೀರಿ. ಯಾರಿಗೂ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಬೇಡಿ. ನಿಮ್ಮ ಜೀವನ ಇನ್ನೂ ಎಷ್ಟೋ ಜನರ ಕನಸು. ಹೌದು ಗುರುಜಿ. ಕೆಲ್ಸ ಕೈ ತುಂಬಾ ಕೆಲ್ಸ ಐತೆ ಗುರುಜಿ, ಕೆಲ್ಸ ಕೈ ತುಂಬಾ ಕೆಲ್ಸ ಐತೆ, ಹೊಟ್ಟೆ ತುಂಬಾ ಊಟ ತಿಂತೀರಿ, ಆರೋಗ್ಯದೊಂದು ನನ್ಗ ಇದಿಲ್ದಿರಿದ್ರೆ ಏನ್ ನನ್ಕ ಭಗವಂತ ಕೃಷ್ಣ ಪರಮಾತ್ಮ ಚೆನ್ನಾಗಿ ಇಟ್ಟಿದ್ದಾನೆ. ನನ್ಕ ಆರೋಗ್ಯವು ಏನೂ ಆಗಿಲ್ಲವ, ಚೆನ್ನಾಗಿದೆ ಅಂತ ಪ್ರತಿ ಸಾರಿ ಅಂದುಕೋ, ಖಂಡಿತ. ಅದನ್ನ ಬಿಟ್ಟು ನಾನು ಚಿಕ್ಕದೇನೋ ಸುಳಿವು ಸಿಕ್ಕ ತಕ್ಷಣ ಚೆನ್ನಾಗಿಲ್ಲ ಏನೋ ಆಗೋಯ್ತು ಅಂತ ಕೊರಗ್ತಾ ಹೋದ್ರೆ ಅದು ಇನ್ನೂ ಡೌನ್ ಆಗುತ್ತೆ. ಈ ಬೆಳಿಗ್ಗೆ ಎದ್ದಾಗಲೂ ನಾನು ಆರೋಗ್ಯವಾಗಿದ್ದೇನೆ, ನಾನು ಸದೃಢಳಾಗಿದ್ದೇನೆ, ನಾನು ಎಲ್ಲರಿಗೂ ಬೇಕಾದವಳಾಗಿದ್ದೇನೆ, ನಾನು ಎಲ್ಲರನ್ನ ಪ್ರೀತಿಸುತ್ತೇನೆ, ಹೀಗೆ ನಿಮ್ಗೆ ಏನೇನು ಒಳ್ಳೇದು ಸಾಧ್ಯವೋ ಎಲ್ಲ ಅಂದುಕೊಳ್ಬೇಕು. ಅದನ್ನು ಮ್ಯಾನಿಫೆಸ್ಟೇಷನ್ ಅಥವಾ ನಾವು ಸಂಕಲ್ಪ ಮಾಡಬೇಕು ಬೆಳಗಿನ ಸಮಯ. ಯಾಕಂದರೆ ನಮ್ಮ ಕುರಿತು ಇನ್ಯಾರೋ ಏನು ಅಂದುಕೊಳ್ತಾರೋ ಅದು ನಮ್ಮನ್ನು ಏನೂ ಮಾಡಲ್ಲವ, ಆದರೆ ನಮ್ಮ ಕುರಿತು ನಾವೇನು ಅಂದುಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಅಯ್ಯೋ ನನ್ನ ಹಣೆ ಬರವೇ ಇಷ್ಟು, ಅಯ್ಯೋ ನನ್ನ ಜೀವನವೇ ಮೊದಲೇ ಹುಟ್ಟಿದಾಗ್ಲಿಂದ ನನ್ನ ಹಣೆ ಬರವೇ ಹಿಂಗಾಗ್ಬಿಡ್ತು, ನನಗೆ ಯಾರೂ ಇಲ್ಲ, ನನಗೆ ಉಂಡ ತಿಂದ ಅಂತ ಕೇಳೋರಿಲ್ಲ. ಯಾರೋ ಯಾಕಿರ್ಬೇಕವ, ಯಾರು ಕೇಳು ಈ ಬಿಟ್ರೆ ಏನಾಗಬೇಕಾಗಿದೆ? ನೀವು ದೊಡ್ಡ ಮನಸ್ಸು ಮಾಡಿ ಎದುರುಗಡೆ ಸಿಗೋರಿಗೆ ತಿಂಡಿ ಆಯ್ತಾ, ಏನು ಮಗಳು ಚೆನ್ನಾಗವ್ರ, ನೀವು ಕೇಳಿ. ಇನ್ನೊಬ್ರು ನಮ್ಮನ್ನು ಕೇಳಲಿ ಅಂತ ನಾವು ಭಾವಿಸ್ಲೇಬಾರ್ದು. ಹಂಗೂ ಕೇಳಿದ್ರೆ ಅದು ಅವ್ರ ದೊಡ್ಡತನ. ನಾವಿಗೆ ನಿರೀಕ್ಷೆ ಇದ್ರೆ ತಾನೇ ದುಃಖ. ನಮ್ಗೆ ಅದ್ರ ನಿರೀಕ್ಷೆನೇ ಇಲ್ಲ ಅಂದ್ರೆ ಅವ್ರು ಕೇಳಿದ್ರೇನು ಬಿಟ್ರೇನು, ಆದ್ರೆ ನಾವು ಕೇಳೋ ದೊಡ್ಡತನ ಬೆಳೆಸ್ಕೊಳ್ಬೇಕು. ಹಾಗಾಗಿ ಜಗತ್ತಿನಿಂದ ನಮಗೇನೋ ಒಳ್ಳೇದಾಗ್ಲಿ ಅನ್ನೋದಕ್ಕಿಂತ ನಮ್ಮಿಂದ ಜಗತ್ತಿಗೆ ಏನಾಗುತ್ತಿದೆ ಅಷ್ಟು ಮಾತ್ರ ನಮ್ಮ ಕೈಲಿದೆ. ಇನ್ನೊಬ್ರು ನಮ್ಗೆ ಏನು ಒಳ್ಳೇದು ಮಾಡಬೇಕು ಅದು ನನ್ನ ಕೈಲಿಲ್ಲ, ಅದು ಅವ್ರಿಷ್ಟ. ಹೌದು ಗುರುಜಿ, ಆ ತರ ಕೇಳಿದ್ರೆ ಮನಸ್ಸು ಶಾನೆ ಸಮಾಧಾನ ಆಗ್ತದೆ ಗುರುಜಿ. ಏನಮ್ಮ ಚೆನ್ನಾಗಿದ್ದೀಯಾ, ತಿಂದ್ಯಾ, ಹೆಂಗೆ ಆರೋಗ್ಯ ಹೆಂಗೆ, ಅಷ್ಟು ಕೇಳ್ಬಿಟ್ರೆ ಎಷ್ಟೋ ನೆಮ್ಮದಿ ಆಗ್ಬಿಡ್ತದೆ. ನೋಡಿ, ನಾನಾದ್ರೂ ಅಷ್ಟೇ ಕಾರ್ಯಕ್ರಮಕ್ಕೆ ಯಾರ ಫೋನ್ ಮಾಡಿರೆ ಹೇಳಮ್ಮ ಅಂತ ಒಂದೇ ಸತಿ ಏನು ಕೇಳಲ್ಲ ನಾನು. ಯಾವರು ಏನ್ ಮಾಡ್ಕೊಂಡಿದ್ಯಾ, ಊಟ ಮಾಡ್ದ, ಎಷ್ಟು ವಯಸ್ಸು, ತಂದೆ ತಾಯಿ ಏನ್ ಮಾಡ್ಕೊಂಡ್ರು, ಅವರಿಗೆ ನಾನು ಮೊದಲು ಕೇಳುವ ಒಂದು 5-6 ಪ್ರಶ್ನೆಯಲ್ಲೇ ಅವ್ರ ಮನೆಯವನೇ ನಾನು ಅಂತ ಅನ್ಸಿದ್ರೆ ಮಾತ್ರ ಅವ್ರದ್ದು ಕತೆ ಹೇಳದ್ ನನಗೆ. ಹೌದು ಗುರುಜಿ. ಇಲ್ಲ ಅಂದ್ರೆ ಹೇಳಮ್ಮ ಬೇಗ, ಇರೋದು 20 ನಿಮಿಷ ಅಂದ್ಬಿಟ್ರೆ ಅವ್ರಿಗೆ ಪಾಪ ಗಾಬರಿ ಬಿದ್ದೋಗ್ಬಿಡ್ತಾರ. ಗಾಬರಿ ಆಗ್ಬಿಟ್ಟು ಹೇಳೋದ್ ಬಾಯಿಗೆ ಬರೋದ್ ಕೊಡೋದ್ ಮಾತು ಬರಲ್ಲ. ಅದಕ್ಕೆ ಅವರಿಗೆ ನಾನು ಒಳ್ಳೇದು ಹೇಳುತ್ತೆ ಅಥವಾ ನನ್ನಿಂದ ಅವ್ರಿಗೆ ಏನು ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಆದ್ರೆ ಮೊದಲು ಒಂದು, ಈಗ ನಿನ್ನ ಮನೆಗೆ ಯಾರೋ ಕುರಿ ತಗೊಳಕ್ ಬರ್ತಾರವ, ಅವ್ರು ತಗೊಳ್ತಾರೋ ಬಿಡ್ತಾರೋ, ಬೆಳಬೆಳಿಗ್ಗೆನೆ ಬಂದಾರೆ, ಅಣ್ಣ ತಗೊಳ್ಳೋಣ, ಟೀ ತಗೊಳ್ಳೋಣ, ಕೂತ್ಕೊಳ್ಳೋಣ, ವ್ಯಾಪಾರ ಆಗೋದು ಬಿಡೋದು ಬೇರೆ ಅಷ್ಟೇ ಗುರುಜಿ. ನಾವ್ ಇದೇನ್ ಬಂಗಾರ ಕೊಡಕ ಸಾಧ್ಯ ಇಲ್ಲ. ನೀರು, 1 ಗ್ಲಾಸ್ ಟೀ, ಕಾಫಿ ಬಂದ್ರೆ ಅಷ್ಟು ಒಂದು ಊಟ ಮಾಡಿ ನಡೀರಪ್ಪ. ಬಂದಷ್ಟೊತ್ತಕ್ಕೆ ಯಾರು ಬರಲ್ಲ ಗುರುಜಿ, ನಮ್ ಬಾಯಿ ಮಾತು ಹೇಳ್ಬೇಕು. ನಿಜ, ನಮ್ಗೆ ಅವರು ವ್ಯಾಪಾರ ಕುದುರ್ಲಿ ಬಿಡ್ಲಿ. ಹೌದು. ಬಂದವ್ರಿಗೆ ಮಿನಿಮಮ್ ಉಪಚಾರ, ಕಾಫಿ ಟೀ ಊಟ ತಿಂಡಿ ಕೊಡೋದಿದೆಯಲ್ಲ, ಇದು ನಮ್ಮ ಹತ್ರ ಅವ್ರು ವ್ಯಾಪಾರ ಮಾಡಿದ್ರು ಬಿಟ್ರು ಅದರ ಮೇಲೆ ಆಗಬಾರ್ದು. ಮನಸಿಯಾ ದೇವಿ ವಿಷ್ಣುವೀಶ್ವರ ಬ್ರಹ್ಮನೇ ಮಕ್ಕಳು ಮಾಡ್ಬಿಟ್ಟು ಆ ತಾಯಿ ನಮ್ಮಮ್ಮನು ಏನು ಉಪಚಾರ ಮಾಡಿ ಆ ಕತೆ ಕೇಳ್ತಾ ಇದ್ರೆ ಕಣ್ಣಾಗ ನೀರ್ ಬರ್ತದೆ ಗುರುಜಿ. ತ್ರಿಮೂರ್ತಿಗಳನ್ನೇ ಮಕ್ಕಳು. ಹೌದು ಗುರುಜಿ. ನೋಡಿ, ಆದಿಶಕ್ತಿ ಅಮ್ಮನು ಭಗವಂತನೇ ನಿನ್ನ ಮಡ್ಲಲ್ಲಿ ನಿನ್ನ ಪಕ್ಕದಲ್ಲೇ ಓಡಾಡಬಹುದು. ಯಾವಾಗ ಅಂದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಯಾವ
ಅಹಂಕಾರಗಳು, ಯಾವ ಅಸೂಹೆ, ಕಾಮ, ಕ್ರೋಧ, ಲೋಭ, ದ್ವೇಷ, ಅವನು ಗೆದ್ದ ಅವನ್ನೇನಾದರೂ ಮಾಡಿ ಎಳಿಬೇಕು, ಅದು ಯಾವ ಮನಸ್ಸಲ್ಲಿ ಇವೆಲ್ಲ ತುಂಬಿಕೊಂಡಿರ್ತಾವೋ ಅವ್ರಿಗೆ ಹೊರಗಿನ ಶತ್ರುವೇ ಬೇಕಿಲ್ಲ. ಆ ಗುಣಗಳೇ ಅವ್ರನ್ನ ಟೈಮ್ ನೋಡ್ಕೊಂಡು ಕೊಂದುಬಿಡ್ತವೆ. ಇಲ್ಲ ಗುರು, ನಮ್ದು ಹೆಂಗೆ ಅಂದ್ರೆ ನಾವ್ ಒಬ್ರಿಗೆ ಮೋಸ ಮಾಡ್ಕೂಡ್ದು, ನಮ್ ಕಷ್ಟ ಭಗವಂತ ಕೈ ಕಾಲು ಗಟ್ಟಿಗೆ ಕೊಟ್ಟವನೆ, ಯಾವ್ದ ಮಾಡನ ತಿನ್ನನ, ನಮ್ ಕೈಯಾಗಾದಷ್ಟು ಒಬ್ರಕ 10 ರೂಪಾಯಿ ಸಹಾಯ ಮಾಡೋಣ. ಜಾಸ್ತಿ ಮಾಡಕ ಇದ್ರೆ ಮಾಡೋಣ, ಆಗಿಲ್ಲ ನಮ್ ಕೈಯಾಗ ಆದಷ್ಟು ಸಹಾಯ ಮಾಡೋಣ. ಒಂದ್ ದೇವಸ್ಥಾನ, ಒಂದು ಅಂತ ಇಂಥ ಪ್ರೋಗ್ರಾಮ್ಗಳಂದ್ರೆ ಹೋಗೋಣ ಬರೋಣ. ಇಲ್ಲಿ ಕೈವಾರ ದೇವಸ್ಥಾನ ಇದೆ ಗುರುಜಿ, ಆಶ್ರಮಕ್ಕೆ ಹೋಗ್ಬಿಡ್ತೀರಿ. ಅಲ್ಲಿ ಅವರು ಆ ಸ್ವಾಮಿಗಳು ಹೇಳೋದನ್ನ ಕೇಳ್ತಾ ಇದ್ರೆ, ಅಯ್ಯೋ ಏನಪ್ಪ ಜೀವನ, ಈ ಮಕ್ಳು, ಈ ಸಂಸಾರ, ಈ ಗಂಡ, ಈ ಸಂಸಾರದಾಗ ಒಡಲಾಡ ಬದ್ಲು ಹೋಗಿ ಹಂಗೆಲ್ಲನ ಒಂದ್ ಆಶ್ರಮದಾಗ ಸೇರ್ಕೊಬಿಡೋಣ ಅನ್ಸ್ಬಿಡ್ತದೆ ಗುರುಜಿ. ಆಗ್ಬಾರ್ದವ್ವ. ನೋಡವ್ವ, ಯಾವ ಗುರುಗಳು ಒಂದ್ ವೇಳೆ ನಿಮ್ಮನ್ನ ಸಂಸಾರ ತ್ಯಜಿಸಿ ಅನ್ನೋರು ಗುರುಗಳಾಗುವುದಿಲ್ಲ. ಆದ್ರೆ ಅದರ ನಿಜವಾದ ಅರ್ಥ ಏನಂದ್ರೆ, ನನ್ನ ಪಾಲಿಗೆ ಒಬ್ಬ ಬೇಟೆಗಾರನದ್ದು ಬೇಟೆಯಾಡಿ ಬದುಕುವ ಜೀವನ ಅನ್ನೋದಾದ್ರೆ ಅವನು ಹಂಗೆ ಬದುಕಬೇಕು. ಎಲ್ಲರೂ ಹಂಗೆ ನಿರ್ಧಾರ ಮಾಡಿ ಮಠ ಸೇರ್ಕೊಂಡ್ರೆ ಸಮಾಜದ ಕಥೆಯೇನಾಗಬೇಕು? ಕೃಷ್ಣ ಹೇಳ್ತಾನೆ, ಅಯ್ಯ ನೀನ್ ಯುದ್ಧ ಮಾಡೋದು ನಿನ್ ಕೆಲ್ಸವ ನೀನ್ ಮಾಡು, ಚಪ್ಪಲಿ ಹೊಲಿಯೋದು ನಿನ್ ಕೆಲ್ಸವ ನೀನ್ ಮಾಡು, ಅಂದ್ರೆ 2 ಮಕ್ಳನ್ನ ಸಾಕೋದು ನಿನ್ ಕೆಲ್ಸ ಮಾಡ್ಬೇಕು ನೀನ್. ಅದೇ ದೇವ್ರ ಕೆಲ್ಸ. ಅಯ್ಯೋ ಇವೆಲ್ಲ ಜಂಜಾಟನಪ್ಪ, ಇದು ಯಾವುದು ಬೇಡ ಅಂತ ಬಿಟ್ಟು ಎಲ್ಲೋ ಸೇರ್ಕೊಂಡ್ಬಿಟ್ರೆ, ಎತ್ಬಿಟ್ಟು ಬೇಲಿಗೆ ಎಸ್ದು ಹೋಗೋ ಚಪಲಘಾತಿಗೂ ಹುಟ್ಟಿಸ್ಬಿಟ್ಟು ಅವ್ರಿಗೆ ಒಂದ್ ದಡ ಸೇರಿಸ್ದೆ ಹೋಗಿ ಆಶ್ರಮ ಸೇರೋ ನಮಗೂ ಏನ್ ವ್ಯತ್ಯಾಸ? ಎಲ್ಲರ ಕರ್ತವ್ಯ ಮುಗ್ದಿದೆ ಗುರುಜಿ. ಮುಗಿದೇ ಹೋದ್ರು ಆಶ್ರಮಕ್ಕೆ ಹೋದ್ರೆ ನಿಮಗೆ ವೈರಾಗ್ಯ ಬರುತ್ತೆ ಅಂತ ಅಲ್ಲ. ನಾನು ತಿಪ್ಪೆ ಮೇಲಿದ್ರು ನನ್ನ ಅಂತರಂಗದಲ್ಲಿರೋದು ಅದು ವೈರಾಗ್ಯ, ಅದೆಲ್ಲೋ ಆಶ್ರಮದಲ್ಲಿಲ್ಲ. 1000 ಜನ ನಡುವೆ ಇದ್ರೂ ಕೂಡ ಭಗವಂತ ನನ್ನ ನೆನಿಬೇಕು ಅನ್ನೋ ಬುದ್ಧಿ ನನಗೆ ಬಂದ್ರೆ, ನಾನು ಆಶ್ರಮದಲ್ಲಿ ಇರ್ತೀನೋ ಅಥವಾ ನಾನು ಇನ್ನೆಲ್ಲೋ ಸಂತೆಯಲ್ಲಿ ಇರ್ತೀನೋ, ಅಲ್ಲೂ ನಾನು ಭಗವಂತನ ನೆನಿಬೇಕು. ಅಯ್ಯೋ ಇವೆಲ್ಲ ಬಿಟ್ಟು ಹೋಗ್ಬಿಡೋಣಪ್ಪ, ಎಲ್ಲಿಗೆ ಹೋದ್ರೂ ನಾನು ಸ್ಥಳ ಬದಲಾವಣೆ ಆಗುವುದರಿಂದ ಮನುಷ್ಯ ಬದಲಾವಣೆ ಆಗಲ್ಲವ. ಏನೋ ಒಂದು 10% ಮನೆಯಿಂದ ಆಶ್ರಮಕ್ಕೆ ಹೋದ್ರೆ ಆಶ್ರಮದಲ್ಲಿ ಒಂಚೂರು ಸಮಾಧಾನಕರ ವಾತಾವರಣ ಇರುತ್ತೆ ಅನ್ನೋದು ಬಿಟ್ರೆ, ಸಾಧನೆಗಳು ಅಥವಾ ಎಲ್ಲವನ್ನು ಬಿಟ್ಟು ನಾನು ಬದುಕಬೇಕಪ್ಪ ಅನ್ನೋದು ನನ್ನ ಅಂತರಂಗದಲ್ಲಿ ಆಗಬೇಕಾದ ನಿರ್ಧಾರವೇ ಹೊರತು ಅದು ಸ್ಥಳ ಬದಲಾವಣೆ ಕಾಡಿಗೆ ಹೋಗೋದ್ರಿಂದ ಸನ್ಯಾಸಿಗಳು ಯಾರು ಆಗಲ್ಲ. ಅರ್ಥಾತ್ ಊಟದಿಂದ ನನಗೆ ಬೊಜ್ಜು ಬರುತ್ತೆ ಅಂತ ಊಟವನ್ನೇ ತ್ಯಜಿಸುವುದಲ್ಲ, ಅದನ್ನ ಎಷ್ಟು ಮಾಡ್ಬೇಕು ಅಷ್ಟು ಮಾಡೋದ್ರಿಂದ ಮಾತ್ರ ನನಗೆ ಅದರಿಂದ ಒಳ್ಳೇದು. ಊಟ ಬಿಟ್ರೆ ಸತ್ತೋಯ್ತಾನೆ. ಅರ್ಥಾತ್ ಭೋಜನವನ್ನ ತ್ಯಜಿಸಿದ ಮಾತ್ರಕ್ಕೆ ಅವನು ಉದ್ಧಾರವಾಗಲಿಕ್ಕಿಲ್ಲ ಅಂತ. ಅದೇ ಭೋಜನವನ್ನ ಅತ್ಯಂತ ಶಿಸ್ತಿನಿಂದ ನಿರ್ವಹಿಸುವುದಷ್ಟೇ ಅವನ ಉದ್ಧಾರ, ಹೌದಲ್ಲವಾ? ಹಾಗಾಗಿ ಏನನ್ನು ತೊರೆಯುವುದರಿಂದ ನಾವು ದೇವರನ್ನು ತಲುಪುವುದಿಲ್ಲ. ಎಲ್ಲವನ್ನ ನಿಭಾಯಿಸಿದ್ದೀವಿ. ಕಡೆಗಾಲದಲ್ಲಿ ಅಲ್ಲೇ ಮನೇಲಿ ಒಂದು ಮೂಲೆಯಲ್ಲಿ ಇರಬೇಕು. ಯಾಕಂದ್ರೆ ಚೆನ್ನಾಗಿ ಬಾಳಿ ಬದುಕ್ತಿರೋ ಮಕ್ಕಳಿಗೆ ಏನೋ ಗೊಂದಲ ಬಂದಾಗ ಮೂಲೆಯಲ್ಲಿರೋ ಬಂದು ನಿಮ್ಮನ್ನು ಕೇಳಲಿಕ್ಕೆ ನೀವು ಅಲ್ಲೇ ಇರಬೇಕಲ್ವಾ? ಮನೇಲಿ ಹಿರಿಯರಿಲ್ಲ, ಎಲ್ಲ ಹೋಗಿ ಆಶ್ರಮ ಸೇರ್ಕೊಂಡ್ರು ಕಿರಿಯರೆಲ್ಲ ಮನೆ ಹಾಳು ಮಾಡ್ಬಿಡ್ತಾರೆ. ಮತ್ತು ಮಾಡಿ ಸಲಹೆ ಅಥವಾ ಇಷ್ಟೊಂದು ಕಷ್ಟಪಟ್ಟು ಮನೆ ಕಟ್ಟಿದ್ದ ಹಳ ತೊಂದರೆ ಆಗ್ಬಿಡುತ್ತೆ. ಅಥವಾ ಮಕ್ಕಳು, ಅದಕ್ಕೆ ಹಿರಿಯರು ಒಂದವರು ಆಶ್ರಮದಲ್ಲಿ ಇರಬಾರ್ದು, ಮನೇಲಿ ಇರಬೇಕು. ಬಟ್ ಏನು ಮಾಡ್ತೀರಿ, ಸಮಾಜ ಇವತ್ತು ಏನೇನೋ ಕಾರಣಕ್ಕೆ ಕೆಟ್ಟು ಹೋಗ್ಬಿಟ್ಟಿದೆ. ಆದರೆ ನಿಮ್ಮಂಥವರು ಮನೇಲಿ ಅಲ್ಲಿದ್ದುಕೊಂಡೆ ಮಕ್ಕಳಿಗೆ ಧೈರ್ಯ ತುಂಬುತ್ತೇನೆ. ನೀವು ಅಲ್ಲೇ ಇರಬೇಕು, ಖುಷಿಯಾಗಿರಿ, ಒಳ್ಳೇದಾಗಲಿ, ಮನೆಗೆ ಒಳ್ಳೇದಾಗಲಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಗುರುಜಿ. ಆಮೇಲೆ ಇಲ್ಲಿ ಶನಿವಾರ ದೇವಸ್ಥಾನದಾಗ ಹರೇ ರಾಮಕೃಷ್ಣ ಭಜನೆ ಮಾಡ್ತೀರಿ ಗುರುಜಿ. ಒಂದು 20 ಆಳು ಸೇರ್ತೀರಿ. ನಾರಾಯಣ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಇದೆ ನಮ್ಮೂರ್ನಾಗ. ಅಲ್ಲಿ 8 ಗಂಟೆಗೆ ಸೇರಿದ್ರೆ 10 ಗಂಟೆವರೆಗೂ ಭಜನೆ ಮಾಡ್ತೀರಿ. ಒಂದ್ 20 ಜನ ಹೆಂಗಸರು ಗಂಡಸರು ಎಲ್ಲ ಸೇರ್ತೀರಿ, ಮಕ್ಕಳು ಎಲ್ಲ. ಸಂತೋಷ. ಅಲ್ಲಿ ಶುಕ್ರವಾರ ಹೋಗಿ ದೇವಸ್ಥಾನ ಕ್ಲೀನ್ ಮಾಡ್ತೀರಿ. ಈ ತರ ಒಂದೊಂದು ದೇವ್ರು ಮಾಡು, ತೊಂದ್ರೆ ಇಲ್ಲ, ಒಳ್ಳೇದಾಗ್ಲಿ. ಕರೆ ಕಾಯ್ತಾ ಇದ್ದಾರೆ. ಹೌದಾ ಗುರುಜಿ? ನಿಮಗೆ ಗುರುಜಿ ಯಾವಾಗ ಮಾಡ್ತೀರಿಲ್ಲ, ಇನ್ನು ಫೋನ್ ಮಾಡ್ಬೇಕು ಗುರುಜಿ ನೀವು. ಆಯ್ತು, ಮಾಡ್ತೀರವ. ಸರಿ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ನೋಡಿ,
ನನಗೆ ಅವ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಸರಿಗೆ ನೆನಪಾಗಲಿಲ್ಲ. ಸಾಯಬೇಕು ಅಂತ ಹೊರಟಿದ್ದ ಜೀವಗಳು, ಬಟ್ ಇವತ್ತು ಬದುಕನ್ನು ನಗ್ನಗ್ತಾ ಬದುಕ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಎಲ್ಲವೂ ಕೃಷ್ಣನ ಮಹಿಮೆ, ಭಗವಂತನ ಮಹಿಮೆ. ಕಷ್ಟಪಟ್ಟಿದ್ದಾರೆ, ನಿರ್ಧಾರ ಮಾಡಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂದ್ಕೊಂಡು ಬದುಕ್ತಾವ್ರೆ. ಚೆನ್ನಾಗಿರಲಿ, ಒಳ್ಳೆಯದಾಗಲಿ ಅವ್ರಿಗೆ.